ನನ್ನವರು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಎನ್ನುವ ನಿರೀಕ್ಷೆಯಲ್ಲಿ ನಾನಿದ್ರೆ ನನ್ನ ನಿರೀಕ್ಷೆಯೇ ಸುಳ್ಳಾಗಿ ಹೋಯ್ತು. ಕಾದು ಕಾದು ದಾರಿ ನೋಡಿ ನೋಡಿ ಸುಸ್ತಾಗಿ ಹೋಯ್ತು. ಪರಿಚಿಸುತ್ತ ಬಳಿಗೋರ್ವ ಚಾರನು ತರಗರಿಸಿ ಭಯದಿಂದ ನಡುಗುತ್ತ ಅಮ್ಮ ಅಮ್ಮಮ್ಮ ತರಗರಿಸಿ ಭಯದಿಂದ ನಡುಗುತ್ತ ನಡುಗಿ ಬರದಿ ನಡೆದಾಗೆ ಅಮ್ಮ ನಾನು ನಿಮ್ಮ ಗಂಡ. ಯಾಕಮ್ಮ ಕಪ್ಪಳಿಗೆ ಬಡಿಯುವುದು? ಏಕೆಮ್ಮೆ ಕಪ್ಪಳಿಗೆ ಬಡಿಯುವುದು? ಬಾಳಕ್ಕೆ ಬಾರಿಸ್ತೇನೆ ಎಂತ ಹೇಳ್ತೀನಿ. ಯಾಕೆ ಕಪ್ಪಳಿಗೆ ಬಡಿಯುವುದು? ನನ್ನ ನಿಮ್ಮ ಗಂಡ ಉದ್ದಿನ ಬೇಳೆ ಮಹಾರಾಜರು. ಉದ್ದಿನ ಬೇಳೆಯ ನನ್ನ ಗಂಡ ವಿದ್ಯುತ್ ಮಾಡಿ ಉದ್ದಿನ ಬೇಳೆ ಅವರು ನಾನು ಒಟ್ಟಿಗೆ ಅವರು ನೀನು ಒಟ್ಟಿಗೆ ಎಲ್ಲಿಗೆ? ಗುರುಪುರಕ್ಕೆ ಹೋದ. ಯಾವಾಗ? ಮೊನ್ನೆ ಅವರು ಹೋದದ್ದು ಸುರಪುರ. ಶಿವಪ್ಪ ಗುರುಪುರ ಹಾಗೆ ಸುರಪುರಕ್ಕೆ ಹೋದ. ಸುರಪುರಕ್ಕೆ ಈಗ ನೀನು ನನ್ನವರ ಜೊತೆ ಸುರಪುರಕ್ಕೆ ಹೋದವರು. ಸ್ವರ್ಗಲೋಕದಿಂದ ಬಂದವರು. ಎಲ್ಲಿ ನಮ್ಮವರು? ನಮ್ಮವರಲ್ಲಿ ಅವರು ಬರಲಿಲ್ಲ. ನಾಳೆ ಬರ್ತಾರ? ತಿಳಿಯಿತು. ನನ್ನನ್ನು ಕರ್ಕೊಂಡು ಬಾ ಅಂತ ನಿನ್ನನ್ನು ಕಳಿಸಿದ್ರ? ಹಾಗೆ ಕಳಿಸಿದ್ದಲ್ಲ, ನಾನು ಒಟ್ಟು ಬಂದ. ಏನು ವಿಷಯ? ಕೂತಾಯೇ ಭಿನ್ನಗಗಳ ನಾಲಿನಿ ಗುಣ ಮಣಿಯೇ ಮಣಿಯೇ ಗುಣಮಣಿಯೇ ಅಮ್ಮ ಲಾಲಿಸಬೇಕು ತಾಯೇ ಭಿನ್ನಗಗಳ ಮಾಲಿನಿ ಗುಣಮಣಿಯೇ ಭಿನ್ನಗಗಳ ಮಾಲಿನಿ ಗುಣಮಣಿಯೇ ಮಣಿಯೇ ಗೆಲ್ಲಲೆಂದು ಲೀಲೆಯೋಳೈದಿದಂತ ನಿನ್ನಯ ಕಾತ ಕಾತ ಮಾಲಿನಿ
ಹೇಮಾ ಮಾಲಿನಿ. ಹೇಮಾ ಮಾಲಿನಿ ಎಲ್ಲಿ ಅವಳು? ಇಲ್ಲಿ. ಯಾರು? ನಾನು. ನೀವು. ನನ್ನ ಹೆಸರು ಮಾಲಿನಿ, ಹೇಮಾ ಮಾಲಿನಿ ಅಲ್ಲ. ಹೇಮಾ ಮಾಲಿನಿ. ಹಾ, ಹೇ ಅಮ್ಮ ಮಾಲಿನಿ. ಮಾಲಿನಿ. ಓಮ ಮಾಲಿನಿ. ಓಮ ಮಾಲಿನಿ. ಹೇಮ ಇದ್ದಿದ್ದು ಓಮ ಎಂತದ್ದು? ಓ ಓ ಅಮ್ಮ ಮಾಲಿನಿ. ಏನು ಅಂತ ಹೇಳಲಮ್ಮ. ಅದೇ ಅಲ್ಲಿ ನಡೆದದ್ದನ್ನು ಹೇಳಿದ್ರೆ ನಿಮ್ಮ ಗಂಡ. ನಿಮ್ಮ ಗಂಡ? ಅದೇ ನನ್ನ ಗಂಡ. ನಿಮ್ಮ ಗಂಡ? ನನ್ನ ಗಂಡ. ಹೌದು. ಹಾ. ಅವರು ಸೈನ್ಯ ಸಮೇತ ಹಾ. ನನ್ನನ್ನು ಜೋಡು ಮಾಡಿಕೊಂಡು ಹೋಗುವಾಗ ಅವ್ರಿಗೆ ಇರ್ಲಿಲ್ಲ ಕಾಲಲ್ಲಿ. ಕಷ್ಟ ಆಯ್ತು ನಡ್ಕೊಂಡು ಇನ್ನೊಂದು ಜೋಡು ಮಾಡಿದ್ರ? ಅಲ್ಲಮ್ಮ, ಮತ್ತೆ ಅವರ ಒಟ್ಟಿಗೆ ನಾನು ಕೂಡ ಅವರ ಜೊತೆಯಾಗಿ ಜೋಡಿ ಜೋಡಿ. ಹಾಗೆ ದೇವತೆ ಎಂತದ್ದು? ದೇವಲೋಕಕ್ಕೆ ಹೋದದ್ದೇ ತಡ. ದೇವಲೋಕಕ್ಕಂತಲೇ ಹೋದದ್ದು. ಅಲ್ಲಿಗೆ ಹೋದ. ಹೌದು. ಅಲ್ಲಿಗೆ ಹೋದ ತಕ್ಷಣವೇ ನಿಮ್ಮ ದೇವರ ಕಳ್ಳರು. ದೇವರ ಕಳ್ಳರು. ದೇವರು ಕಳ್ಳರು. ದೇವರ ಕಳ್ಳರು. ದೇವರ ಕಳ್ಳರು. ಕಳ್ಳರು. ಅವರೆಲ್ಲ ಓಟು ಮಾಡಿ ಬರಲಿಲ್ಲಮ್ಮ. ಅದ್ರ ಒಟ್ಟಾಗಿ ಬರ್ಲಿಲ್ಲ, ಬೇರೆ 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 ಆಗಿ ಬೇರೆ ಬೇರೆಯಾಗಿ ಬಂದ್ರೆ ಬಂದವರು ಏನು ಮಾಡಿದ್ರು? ಬಂದವರಮ್ಮ ಬೇರೆ ಬೇರೆ ಒಬ್ಬೊಬ್ಬರಾಗಿ ಬಂದದ್ದು. ಬೇರೆ ಬೇರೆ ಒಬ್ಬರಾಗಿ ಒಬ್ಬೊಬ್ಬರೇ. ಮೊದಲು ಯಾರು ಬಂದದ್ದು ಗೊತ್ತಾ? ನನಗೆ ಗೊತ್ತಿದ್ದು ಹೇಳಬೇಕಲ್ವ? ಅಕ್ಕಿನಿ ಬಂದ. ಅಗ್ನಿ ಬಂದ. ಅಗ್ನಿ ಬಂದ ತಕ್ಷಣವೇ ನಿಮ್ಮ ಗಂಡ ಎದ್ದು ನಿಂತು ಮಾನ ಮರ್ಯಾದೆ ಬಿಟ್ಟಾಗ. ಹೌದಮ್ಮ, ಅದನ್ನೆಲ್ಲ ನನ್ನಲ್ಲಿ ಹೇಳೋದಲ್ಲ ನೀನು? ಮಾನ ಮರ್ಯಾದೆ ಬಿಟ್ಟಿಲ್ಲ. ನಿರ್ಮಾಣಮ್ಮ, ನಿರ್ಮಾಣ ಮತ್ತೆ ಬೇರೆ ಬಿಟ್ಟದ್ದಲ್ಲ. ವರುಣಾಸ್ತ್ರವನ್ನು ವರುಣಾಸ್ತ್ರ. ವರುಣ ಅಲ್ಲ, ವರುಣ. ಅಕ್ಕಿನಿ ಗಿಳಿಂಕ. ಮತ್ತೆ ಕೆಂಪು ಕೆಂಪು ಇದ್ದ ಅಕ್ಕಿನಿ ಕಪ್ಪು ಕಪ್ಪಾಗಿ ಹೋದ. ನಮ್ಮವರ ಹಾಗೆ ಹಿಂದಿನಿಂದ ವಾಯು ಬಂತು. ಯಾರ್ದು? ಅವರಿಗೆ ಗೊತ್ತಾಗ್ಲಿಲ್ಲ. ನನ್ನ ಮೇಲೆಲ್ಲ ಸೂಚನೆ ಗೊತ್ತ. ಹಿಂದಿನಿಂದ ವಾಯು, ಜಾಗ್ರತೆ. ನಮ್ಮವರ ಹಿಂದಿನಿಂದ ವಾಯು ಬಂದ್ರೆ? ಹೌದೌದು. ಅಯ್ಯೋ, ವಾಯು ಬಂದ ತಕ್ಷಣವೇ ನಿಮ್ಮ ಗಂಡ ರಮ್ಮ ತಿರುಗಿ ರಮ್ಮ ತಿರುಗಿ ತಿರುಗಿದ್ರು. ಹಿಂದಿನಿಂದ ಬಂದ ವಾಯು ಹಿಂದಿನಿಂದಲೇ ತಿರುಗಿದ ರೀತಿಗೆ ಹಿಂದಿನಿಂದ ಬಂದದ್ದು ಹಿಂದಿನಲ್ಲೇ ಹೋದ್ರು. ಆಗಲಿ ಸಂತೋಷ. ಆಮೇಲೆ ಕುಂಬಾರಮ್ಮ ಕುಂಬಾರಮ್ಮ ಕುಂಬಾರಮ್ಮ. ಸ್ವರ್ಗದಲ್ಲಿ ಕುಂಬಾರಿದ್ದಾರ? ಹೌದೌದು. ಎಂತದಕ್ಕೆ ಅವರಲ್ಲಿ? ಇದರ ಅಧಿಕಾರಿ ಕರ್ಮ. ಕುಬೇರ. ಕುಬೇರ ಅವನು ಪೆಟ್ಟು ತಿದ್ದು ಹೋಯಿತ. ಆಮೇಲೆ ಬಂದವ ಯಮಮ್ಮ. ಯಮಮ್ಮ ಯಮಮ್ಮ. ಯಮ ಅಮ್ಮ. ಯಮಮ್ಮ ಅಲ್ಲ, ಯಮ. ಯಮ ಅಮ್ಮ. ಯಮ ಬಂದ ಕೋಣದ ಮೇಲೆ ಕೂತ್ಕೊಂಡು ಕೈಯಲ್ಲಿ ಪಾಯಸ ಇಟ್ಕೊಂಡು ಬಂದ. ಯಾಕೆ ಸಿಹಿ ಹಂಚಲಿಕ? ಪಾಯಸ, ಹಗ್ಗದ ಪಾಯಸ. ಭಾಷ ಯಮ ಭಾಷೆ. ಭಾಷ ಬಂದ ತಕ್ಷಣವೇ ನಾನೊಂದು ಕೆಲಸ ಮಾಡಿದ್ದೆ. ನಿಮ್ಮ ಯಜಮಾನರನ್ನು ಸ್ವಲ್ಪ ಕೂತ್ಕೊಳಿಸಿದೆ. ನೀವು ಕೂತ್ಕೊಳ್ಳಿ. ನೀನು ಯುದ್ಧ ಮಾಡುವುದಕ್ಕಾಗಿ ಹೋದ್ಯಾ? ಯಮನಲ್ಲಿ ನಾನೊಂದು ಕೈ ನೋಡ್ತೇನೆ. ಯಮನಿಗೆ ನೀನೇ ಸರಿ. ನನಗೆ ಬಹಳ ಹಾಗೆ ಇಟ್ಕೊಂಡವು. ಯಾಕೆ? ನನ್ನ 95 ವರ್ಷದ ಅಜ್ಜಿಯನ್ನು ಕರ್ಕೊಂಡು ಹೋಗಿದ್ದಾನೆ. ಮತ್ತೆ 14 ವರ್ಷದ ನಿನ್ನ ಹೆಂಡತಿ ಕರ್ಕೊಂಡು ಹೋಗ್ಬೇಕು. 95 ವರ್ಷದ ಅಜ್ಜಿ. ನನಗೆ ಬಹಳ ಸಿಟ್ಟುಂಟು. ಯಾಕೆ? ಅವನನ್ನು ಯುದ್ಧ ಮಾಡ್ತೇನೆ ಅಂತ ಹೋಗಿ ಅವನ ಪಾಯಸವನ್ನು ಹಿಡಿದೇಳಿದೆ. ಭಾಷವನ್ನು ದಪ್ಪ ಕೆಳಗೆ ಬಿದ್ದದ್ದು. ಯಮ ಕೆಳಗೆ ಬಿದ್ದ. ಯಮ ಕೆಳಗೆ, ಕೋನ ಮೇಲೆ. ನಾನು ಈಚೆ. ಯಮನು ಓಡಿದ. ಅವರೆಲ್ಲ ಕೂತದ್ದು ನೋಡಿ ಕೊನೆಗೆ ಬಂದ ಸೂರಪ್ಪ ನಾಯ್ಕಮ್ಮ. ಸೂರಪ್ಪ ನಾಯ್ಕ. ಯಾರಮ್ಮ? ಸೂರಪ್ಪ ನಾಯ್ಕ ಐರಾವತವನ್ನು ಕೈಯಲ್ಲಿ ಹಿಡಿದುಕೊಂಡು ಕುಜಿರ ಆಯುಧವನ್ನು ಏರಿಕೊಂಡು ನಮ್ಮವರಿಗೆ ಬೇರೆ ಯಾರು ಸಿಕ್ಕಿಲ್ಲ, ಇವರನ್ನೇ ಕಳಿಸಿದ ವಿಷಯ. ಏಕಮ್ಮ. ಸೂರಪರಾಜ ಅಲ್ಲ ಅದು, ಸುರಪಾಲ. ಸುರಪಾಲ. ಆಯ್ತಾ? ಮತ್ತೆಂತದ್ದು? ಐರಾವತವನ್ನು ಕೈಯಲ್ಲಿ ಹಿಡಿದುಕೊಂಡು ಅದನ್ನ ಅಜ್ಜನಿಗೆ. ಅಜ್ಜನಿಗಲ್ಲ, ಅವರಿಗೆ. ಐರಾವತ ಅವರು ಕೈಯಲ್ಲಿ ಇಟ್ಕೊಳ್ಳುದಾರ? ಮತ್ತೆ ಐರಾವತ ಏರ್ಲಿಕ್ಕಿರುವುದದು. ಹೌದಾ? ಹೌದೌದು. ಐರಾವತವನ್ನು ಏನೇ ಉಜಿರೆ ಆಯುಧವನ್ನು ವಜ್ರಾಯುಧ ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದ. ಯಾರು? ದೇವೇಂದ್ರ. ಹೌದು. ಯುದ್ಧ ಆಯ್ತು. ಯುದ್ಧ ಆಗ್ತಾ ಆಗ್ತಾ ಇದ್ದ ಹಾಗೆ ಏನಾಯ್ತು? ಏನಾಯ್ತಾ? ದೇವೇಂದ್ರ
ಏನಾಯ್ತ? ದೇವೇಂದ್ರ ದೇವೇಂದ್ರ ಓಡಿದಮ್ಮ ದೇವೇಂದ್ರ ಓಡಿದಮ್ಮ ಅದ ಬರಕ್ಕೆ ಬೆಂಕಿ ಯುದ್ಧದಲ್ಲಿ ದೇವೇಂದ್ರ ಸೋತು ಓಡಿದ ಅನ್ನೋ ವಿಷಯವನ್ನು ಹೀಗೆ ದುಃಖ ಪಟ್ಟುಕೊಂಡು ಹೇಳ್ತೀಯಲ್ಲ. ನಾವು ಹೋದದ್ದು ಯಾಕೆ? ದೇವತೆಗಳನ್ನು ಗೆಲ್ಲಲಿಕ್ಕೆ. ಹೌದೌದು, ದೇವೇಂದ್ರನೇ ಸೋತು ಓಡಿದ ಅಂತ ಅಂದ್ಮೇಲೆ ದೇವಲೋಕವನ್ನಾಗಿ ಇಷ್ಟು ಸಂತೋಷದ ವಿಷಯವನ್ನು ನೀವು ನಗರಗತ ಹೇಳೋದು ಬಿಟ್ಟು ಆಯ್ತಾಗ ಇದೀಗ ಸಂತವೇಶದ ವಿಷಯ. ಸಂತವೇಶ ಇದು ನಿನ್ನದು. ಸಂತೋಷ ಸಂತೋಷ ಆನಂದದ ವಿಷಯ ಅಲ್ವೇ? ಆನಂದ ನೆಗಾಡಿಕೊಂಡು ಹೇಳು. ನೆಗಡಿಕೊಂಡು ಹೌದೌದು ನೆಗಡಿ ನೆಗಡಿ ಹೇಳ್ಬೇಕಾ? ನೆಗಡಿ ಆ ನೆಗಡಿ ಅಲ್ಲ, ನೆಗಡ್ಕೊಂಡು ನಗು ನಗುತ್ತಾ ನಗುತ್ತಾ ಹೇಳ್ಬೇಕಾ? ಆಮೇಲಿನ ಅದರ ಮೇಲೈತೋದು ಇದಿರಾಗಿ ಯಕ್ಷನು, ಅದರ ಮೇಲೈತೋದು ಇದಿರಾಗಿ ಯಕ್ಷನು, ಇದಿರಾಗಿ ಯಕ್ಷ, ಇದಿರಾಗಿ ಯಕ್ಷನು ಸದದಾದ ನಮ್ಮ ನಿಮ್ಮ ಮನಸಿದ ನಮ್ಮ ನಿಮ್ಮ ರಮಣನ 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 ಒದಿಸಿದ ನಮ್ಮ ನಿಮ್ಮ ರಮಣನ ಲಾಳಿಸಬೇಕು ತಾಯಿ. ಅಮ್ಮ ನನಗೆ ಗೊತ್ತಿತ್ತ ಇದು ನೆಗಡಿ ಹೇಳುವ ವಿಷಯ ಅಂತ ನನಗೆ ಗೊತ್ತಿತ್ತು. ನಿಮ್ಗೆ ಗೊತ್ತಿರಲಿಲ್ಲ, ಹಾಗಾಗಿ ಅಲ್ಲ ನಾನು ಹೇಳಿದ್ದು. ನಾನು ಎಲ್ಲಿ ನಿಲ್ಲಿಸಿದ್ದೆ ವಿಷಯ? ದೇವೇಂದ್ರ ಓಡಿದ. ಆಮೇಲೆ ಕತೆ ಕೇಳ್ಬೇಕು ನೀವು. ಆ, ದೇವತೆ ಓಡಿದ್ರು, ಹಾ, ದೇವೇಂದ್ರ ಓಡಿದ, ಆ, ಯಾರು ಇಲ್ಲ. ಆಹಾ, ನಿಮ್ಮ ಗಂಡ ಆ, ಮಸಣದಲ್ಲಿ ಕೂತು ಇಲ್ಲಿ ಮಸಣದಲ್ಲಿ ಕೂತು ನನಗೆ ಹುಳ ಬೀಳಿಕ್ಕೆ. ಆ ಮಸಣದಲ್ಲಿ ಕೂತುಕೊಳ್ಳೋ ಒಂದು ದೃಶ್ಯ ಬಹಳ ಒಂದು ದೃಶ್ಯ. ಸುಮ್ಮನೆ ಇರ್ತೀನಿ ಒಮ್ಮೆ. ಅಪಶಕುನದ ಮಾಲಿಗೆ ಯಾವ್ದು ಅಪ್ಪೆ ಶಾಕುನ? ಅಪಶಕುನಲ್ಲ, ಅಪಶಕುನ ಹೇಳಿದೆ ನಾನು. ಯಾವ್ದು? ನನ್ನ ಗಂಡ ಹೋಗಿ ಮಸಣದಲ್ಲಿ ಕೂತದ್ದು. ಹೌದು, ಅಲ್ಲಿ ದೈವೇಂದ್ರ ಕೂತ್ಕೊಳ್ಳುವ. ಅಯ್ಯೋ, ಸಿಂಹಾಸನ ಪುಣ್ಯಾತ್ಮ. ಹಾ, ಶ್ರೀನಿವಾಸನ್ನ ಸಿಂಹಾಸನ ಅದರಲ್ಲಿ ಕೂತು. ಆ, ಕೂತ ತಕ್ಷಣ ಆ, ನಾವು ಬಹಳ ಸಂತೋಷದಿಂದ ಮತ್ತೆ ಇಸ್ಮಾಯಿಲ್ ಮಹಾರಾಜರಿಗೆ ಜಯ. ನಿಮ್ಮ ಯಜಮಾನರು ಅಲ್ಲಿ ಹೋದ ಮೇಲೆ ಏನು ನಾಮಕರಣ ಆಯ್ತಾ? ಇಸ್ಮಾಯಿಲ್ ಮಹಾರಾಜರಿಗೆ ವಿದ್ಯುನ್ಮಾಲಿ ಮಹಾರಾಜರಿಗೆ ಜಯವಾಗಲಿ. ಮತ್ತೆ ಶಹಬ್ಬ ಶಾಖ ಹೇಳು. ಹಾಗೆ ಅವರಿಗೆ ಘೋಷ ಹಾಕಿ ಅಯ್ಯೋ ದೇವರೇ, ಜೈ ಜೈ. ಎದುರು ಬಂದ ಎಂದು ಹಲ್ಲನ್ನು ಮುಗಿಸ್ತೇನೆ ನಾನು. ಯಾಕೆ? ಮೊದಲು ಮಶಾಣದಲ್ಲಿ ಕೂತದ್ದು ಅಂತ ಹೇಳಿ ಮತ್ತೆ ಘೋಷ ಹಾಕಿ. ಘೋಷ ಘೋಷ ಹಾಕೋದು ಯಾರಿಗೆ ಗೊತ್ತಾ ನಿಮಗೆ? ಜಯ ಜಯ ಘೋಷ. ಓ, ಜಯ ಘೋಷ. ಜಯ ಘೋಷ. ಆಗ್ಲಿ ಆಗ್ಲಿ. ಜಯ ಘೋಷ ಹಾಕ್ತಾ ನಾವೆಲ್ಲ ಸಂತೋಷದಲ್ಲಿರುವಾಗಮ್ಮ ನಿಮ್ಮ ಯಜಮಾನರು ಆಚೆ ಈಚೆ ನೋಡಿದ್ರು. ಅದು ಸ್ವಲ್ಪ ಅಭ್ಯಾಸ ಇತ್ತು ಅವರಿಗೆ, ಇಲ್ಲಿಯೂ ಅಭ್ಯಾಸ ಇತ್ತು ಅವ್ರು. ನೀವು ಕೂಡ ಬೇಸರ ಆಗುವುದಕ್ಕೆ ಕೂತ್ಕೊಳ್ತೀವಿ. ಕೆಲವರೆಲ್ಲ ಬರ್ತಿದ್ರು, ಒಳ್ಳೆ ಕುತ್ಕೊಂಡು ಆಡ್ತಿದ್ರು, ಪರವಾಗಿಲ್ಲ. ಇದಲ್ಲ ಒಮ್ಮೆ ಯಾಕೆ ಹೋಗಿದ್ದು? ಚಪ್ಪಲಿ ಮಾತಾಡ. ಚಪ್ಪಲಿ ಚಪ್ಪಲಿ ಅಯ್ಯೋ ಭಗವಂತ, ಚಪ್ಪಲಿ ಅಲ್ಲೂ ಚಪ್ಪಾಳೆ. ಚಪ್ಪಾಳಿ ಚಪ್ಪಲಿ ಬಡಿದ ತಕ್ಷಣವೇ 6 ಮಂದಿ ಆಪು ಸೀರೆ ಹೆಣ್ಣು ನಾಯಿ ಮರಿಗಳು. ಓ, 6 ಮಂದಿ
ಆಪು ಸೀರೆ ಹೆಣ್ಣು ನಾಯಿ ಮರಿಗಳು ಅಪ್ಸರೆ ಅಪ್ಸರೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ನಾರಿ ಮಣಿ ನಾರಿ ಮರಿ ಎಂತದಪ್ಪ ಬಹಳ ತಂಡದ ಹುಡುಗರು ಹುಡುಗರಲ್ಲ ಹುಡುಗರು ನನಗೆ ಹುಡುಗರು ವೇಷ ಮಾಡಿದಂಗೆ ಖಂಡಿತ ನಿಮಗೆ ಬಹಳ ಅಯ್ಯೋ ದೇವರು ನನ್ನದಿಗೆ ವೇಷ ನಿಮಗಿಂತ ಚಂದ ನೀವು ಹುಡುಗಲ್ಲ ವೇಷ ಅಲ್ಲ ಹೇಳು. ಇದು ನೀವು ಹುಡುಗಿ ಇದು ಆಪು ಸೀರೆ ಹುಡುಗಿಯರು ಸಾಳಾಗಿ ನಿಂತರು ಸಾಳಾಗಿ ನಿಂತಿರು ಹಿಂದಿನಿಂದ ಆಡು ಯಾರದು ಚತುರಸೇನ ಚತುರಸೇನ ಆಮೇಲೆ ತಂಬಾರೆ ಆಡು ತುಂಬುರು ತುಂಬುರ ದ್ವಂದ್ವ ಆಡುಗಾರಿಕೆ ಹೌದು ದ್ವಂದ್ವ ಆಡುಗಾರಿಕೆ ಜುಗಾಳ ಬಂದು ಜುಗಾಳ ಬಂದು ಬಹಳ ಚಂದ ಈಗ ಜುಗಲ ಬರ್ಲಿಕ್ಕೆ ಹೇಳಿದ್ರು ತಿಗಳ ಬನ್ನಿ ಅಂದ್ರೆ ಬಹಳ ಚಂದ ಹೇಗೆ ಬಹಳ ಚಂದ ಅಂತ ಹೇಗೆ ಎಂತದು ಅದು ಎಂತದದು? ಗೋಣಿ ಚೀಲ ಹೊಂದ ಅದು ತಾಳ ಹಾಗೆ ನಮ್ಮಲ್ಲಿ ಹೀಗೆ ಬಳಸು ನಮ್ಮಲ್ಲಿ ಹೀಗೆ ಅಲ್ಲೇ ಉಂಟು ಅವರು ತಾಳ ಅವರು ಒಂದು ವೇಳೆ ಇದನ್ನು ಹಿಡಿಲಿಕ್ಕೆ ಹೋದ್ರೆ ಕೋಲನ್ನು ಅದಕ್ಕೆ ಬಡಿಯುವುದಲ್ಲ ಕೋಳಿಗೆ ಆಗ್ಲಿ ಮೋಹನ ಹಾಡುಗಾರಿಕೆ ಆರಂಭ ಆಮೇಲೆ ಅದು ಕೊನೆಗೆ ಬಾಯ್ತಾಳ ಅದು ಹೇಗೆ ಬಾಯ್ತಾಳ ಬಹಳ ಚಂದ ಹೌದಾ? ತತ್ತಿ ತಕ್ಕದಿನ್ನ ತತ್ತಿ ತಕ್ಕದಿನ್ನ ತಕ್ಕಿ ತಕ್ಕದಿ ತಾತೈ ತೈ ತತ್ತಿ ತಕ್ಕದಿ ತತ್ತಿ ತಕ್ಕದಿ ತಕ್ಕದ ತಕ್ಕದಿ ಬಾಯ್ದಾಳ ಬಾಯ್ತಾಳ ಒಳ್ಳೇದಿತ್ತು ಒಳ್ಳೆ ಉಂಟು ಒಳ್ಳೆ ನನಗೆ ಎಂತದ್ದು ಬಾಯ್ತಾಳ ಅದು ಅದರಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ ನನಗೆ ಕೇಳಿದ್ದದು ಮುಕ್ತಾಯದ ಬಾಯ್ತಾಳನ್ನ ಹೇಳು ಚಕ್ಕುಳಿ ತಿಂದ ತೈ ಚಕ್ಕುಳಿ ತಿಂದ ತೈ ಚಕ್ಕುಳಿ ತಿಂದ ತೈ ಯಾರಿಗೆ ಕೊನೆಗೆ ವೇಗ ಹೇಗೆ ಅತ್ತೈದಿಂದ ತೈ ಅಪ್ಪುಗಳಿಂದ ತೈ ಅತುರಾಯ್ದಿಂದ ತೈ ಚಾಬು ತಿಂದ ತೈ ಕೈಕಾಟ ತಿಂದ ಗೆಜ್ಜೆ ತಿಂದ ತೈ ಅಡಿಗೆ ತಿಂದ ತೈ ಬಾಯಿಗೆ ಬಂದದ್ದು ಎಲ್ಲ ತಾಳ ಮತ್ತೆ ಅವನಿಗೆ ಏನು ನಾಡಿಗೆ ಮಗುತ್ತದೆ ಅದೆಲ್ಲ ತಾಳವೇ ಅಲ್ಲಿ ಅವರ ಹಣೆ ಬರ ಹಾಗೆ ಸಂತೋಷ ಸಂತೋಷದಲ್ಲಿ ಇರುವಾಗಮ್ಮ ನಿಶಬ್ದ ನಮ್ಮವರು ಒಂದು ಶಬ್ದ ನಿಶಬ್ದ ಒಂದು ಶಬ್ದ ಅದು ನಿಶಬ್ದ ಇರುವಾಗಲೇ ಶಬ್ದ ಜೋರು ಮೇಲೆ ನೋಡ್ತೇನೆ ಹಾರಾಡಿ ಬಂದದ್ದು ಹಾರಾಡಿ ಅವ ಇಲ್ಲಿಂದ ಬಂದ ಮೊನ್ನೆ ಯಾರು ಹಾರಡಿಯವ ಹಾರಾಡಿ ಅವಲ್ಲ ಮತ್ತೆ? ಹಾರಾಡಿಕೊಂಡು ಮೇಲಿಂದ ಹಾರಾಡಿಕೊಂಡು ಬಂದವು ಎಸ್ಕೆ ಯಾರವ ಎಸ್ಕೆ ಪಿಂಗಾಣಿ ಎಸ್ಕೆ ಪಿಂಗಾಣಿ ಪಿಂಗಾಣಿ ಎಷ್ಟೇ ಅಲ್ವಾ ಅದು ಯಕ್ಷ ಯಕ್ಷ ಪಿಂಗಳಾಕ್ಷ ಸಿಂಗಳಾಕ್ಷ ಅವಳ ಬಹಳ ಆಕ್ಷನ್ ಆ ಯಕ್ಷನು ಬಹಳ ಯಕ್ಷನು ಬಹಳ ಯಕ್ಷ ಯಕ್ಷ ಬಹಳ ಹೌದು ಅಲ್ಲಿದ್ದವ ಏನು ಕೂತದ್ದೇನು ಕೂತದೇನು ಅಂತಂದ್ರೆ ನಿನಗೆ ಕಣ್ಣು ಕಾಣ್ತದ ಅಯ್ಯೋ ದೇವ್ರೆ ನಾನು ಇಲ್ಲಿಗೆ ಬಂದು ಇಷ್ಟೊತ್ತ ಇದು ನೀನು ಕೂತಲ್ಲಿ ಕೂತಿದ್ಯಲ್ಲ ಇಳಿ ಕೆಳಗಿಳಿ ಕೆಳಗಿಳಿ ಮೊದಲು ಕೆಳಗಿಳಿ ನೀವು ಕೂತ್ಕೊಳ್ಳಿ ನೀವು ಯಾರಿಗೆ ನೀನು ಕೆಳಗಿಳಿ ಇದ್ದದ್ದು? ನೀವು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ
ಯಾರು ಬರುವಾಗ ಕೂತ್ಕೊಳ್ಬೇಕು, ಯಾರು ಬರುವಾಗ ಎತ್ತು ನಿಲ್ಬೇಕು ಅಂತ ಸ್ವಲ್ಪ ತಲೆಯಲ್ಲಿ ಇದ್ಬೇಕಾಯ್ತಾ? ನನಗೆ ನಿನಗೆ ತಲೆಯಲ್ಲಿ ಇದೇ ಇಲ್ವಾ? ಯಾರು ತಲೆ ನನ್ನ ಗಾಡ್ತಿ ಗೋಳ್ ತಲೆ ಹುಡಿ ಮಾಡ್ತೇನೆ. ಎಲ್ಲಿ ಗೋಳ್ ತಲೆ? ನಿಮಗೆ ಯಾರಲ್ಲಿ ಕೂತಲುಂಟು? ಕೂತಿದ್ರೆ ಇಳಿಲಿಕ್ಕೆ ಹೇಳ್ತೀನಿ, ನಿಮ್ಮಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳ್ತೀನಿ. ನಿಮ್ಮಲ್ಲಿ ಎಲ್ಲ ನೀವು ಕೂತ್ಕೊಳ್ಳಿ. ಆ ಬಂದ ಎಷ್ಟೇ ನಿಮ್ಮ ಯಜಮಾನರಲ್ಲಿ ಹಾಗೆ ಈಗ ನಿನಗೆ ಬಂದದ್ದೆಂತದು? ಇದು ಭಾವನೆ ಭಾವನೆ. ನಿಮ್ಮ ಯಜಮಾನರಿಗೆ ಸಿಟ್ಟು ಬಂತು. ಮತ್ತೆ ನನಗೆ ಸಿಟ್ಟು ಬಂದಿದಂತೆ ನನ್ನ ಯಜಮಾನರಿಗೆ ಬರದೆ ಸಿಟ್ಟು ಬಂದ ತಕ್ಷಣವೇ ಜುಕ್ಕ ಎದ್ದು ನಿಂತದ್ದೆ. ಜುಕ್ಕ ನಿಂತ ತಕ್ಷಣವೇ ಅಲ್ಲಿದ್ದ ಎಸ್ಕೆ ಒಂದು ದಿತ್ತದಲ್ಲಿ ಬಂದ. ಅದು ಹೇಗೆ? ಗಡಂಗಿನಲ್ಲಿ ನಿಂತ. ಸಣ್ಣ ಮುಟ್ಟ ಹೇಗೆ? ಇಂಥದ್ದು ಯಾರ ಕಪಾಳಕ್ಕೆ ಹೊಡ್ತ ನೀನು? ಅವನ ಬಲದ ವ್ಯಕ್ತಿ ಮಾಡ್ಲಿಲ್ಲ ಯುದ್ಧ ಮಾಡಲಿಲ್ಲ. ಇಲ್ಲ ಮತ್ತೆ ಮಾಡಿದ್ರು. ಅಲ್ಲಿ ಗಿಮಕ್ಕ ಮಲಗಿದ್ದು. ನನಗಂತೂ ಅವ್ರು ಕೆಲವೊಮ್ಮೆ ಬೆಳಗ್ಗೆ ಮಲಗಿದ್ದು ಮಾಡ್ತಾರೆ. ನಾನು ಕೂಡ ಆಲೋಚನೆ ಮಾಡಿದೆ. ಈಗ ಖಂಡಿತ ಏನಾದ್ರು ಮಾಡ್ತಾರೆ. ಅವರು ಆಗ ಯುದ್ಧ ಮಾಡಿದ್ರು. ಯವ್ವ ಎಲ್ಲಿದ್ದ ಮಾಡ್ಲಿಲ್ಲ. ಅಲ್ಲಿ ಏನು ಹೇಳ್ತೀವಿ ಪುಣ್ಯಾತ್ಮ? ನನಗೆ ಗೊತ್ತಿದ್ದ ಪ್ರಕಾರ ಅವರು ನಿಂತುಕೊಂಡು ಕೂತುಕೊಂಡು ಮಲಗಿಕೊಂಡು ಮೂರು ಇಲ್ಲ. ಅಮ್ಮ ಮಲಗಿದ್ದಾರೆ, ಏಳುವುದು ಕಾಣಲಿಲ್ಲ. ಮತ್ತೆ ಬೇಕಿತ್ತು ಏನು ಮಾಡೋದೀಗ ಅಂತ ಹೋಗಿ ಕೈ ಹಾಕಿ ಎಬ್ಬಿಸಿದೆ. ಎಲ್ಲ ಹೀಗಿರ್ಬೋದು. ಹೇಗೆ ಕೆಲವರಿಗೆ ವಿಶ್ರಾಂತಿ ಅಗತ್ಯ. ಹೌದು ಹೌದು. ಸ್ವಲ್ಪ ಹೊತ್ತು ಮಲಗಿ ಇಷ್ಟೊತ್ತೆಂತ ವಿಶ್ರಾಂತಿ? ತುಂಬೊತ್ತಾಗಿದ್ದ. ತುಂಬ ಹೊತ್ತಾಗಿತ್ತು, ಹೇಳೋದು ಕಾಣೋದಿಲ್ಲ. ಎಂತದಂತ ಸರಿ ನೋಡ್ತೇನಮ್ಮ. ಎದೆಗೆ ನನ್ನ ಬಲದ ಕಿವಿ ಕೊಟ್ಟು ಕೇಳಿದೆ. ಅಂದ್ರೆ ಡಿಪ್ ಡಿಪ್ ಶಬ್ದ ಕೇಳ್ತದ ಅಂತ ಹೇಳಿ. ಶಬ್ದ ಕೇಳುವುದಿಲ್ಲ. ಮೂಗಿನ ಹೊಳ್ಳೆಗೆ ಕೈ ಇಟ್ಟೆ, ಗಾಳಿ ಬರ್ತದ ಅಂತೇಳಿ. ಗಾಳಿ ಬರುವುದು ಇಲ್ಲ, ಹೋಗುವುದು ಇಲ್ಲ. ಅವರು ಕೆಲವೊಮ್ಮೆ ಯೋಗಾಭ್ಯಾಸ ಮಾಡಿದ್ರು. ಇದು ಎಂತ ಯೋಗ? ಯೋಗ ಅಲ್ಲ. ನೋಡ್ತೇನೆ ಸರಿ. ಇಷ್ಟೊತ್ತ ನಾಲಗೆ ಹೊರಗೆ ಹಾಕಿ ಏನಾಗಲಿಲ್ಲ. ಏನಾಗ್ಲಿ ಏನಾಗಲಿ. ನೀವು ಸುಮ್ಮನೆ ಹೋಗಿದ್ದಾರಮ್ಮ. ಮಾಡಿದೆಯಲ್ಲ ಈ ಪರಿಗೆಲ್ಲ ಜೊತೆಯಗಲುವರೇನಲ್ಲ, ಈ ಪರಿಗೆಲ್ಲ ಜೊತೆಯಗಲುವರೇನಲ್ಲ. ಚಿತಿಗಳು ನಿನ್ನ ನಗಲಿ, ಚಿತಿಯೋಳು ನಿನ್ನ ನಗಲಿ, ಜೀವಿಸಲೆಂತಿ ವ್ಯಥೆಯ ಯಾರೊಡನೆನಲಿ, ಜೀವಿಸಲೆಂತಿ ವ್ಯಥೆಯ ಯಾರೊಡನೆನಲಿ. ಪತಿಯ ನೀ ಮಾಡಿದೆಯಲ್ಲ ರಮಣ, ಇಂತಹ ಕಠಿಣ ಕಠೋರವಾದಂತಹ ವಾರ್ತೆಯನ್ನು ನಾನು ಕೇಳಿದೆ. ದೇವಲೋಕವನ್ನೇ ಗೆದ್ದು ಬರುತ್ತೇನೆ ಮಾಲಿನಿ ಎಂದು ಹೇಳಿ ಹೋದವರು ಹಿಂತಿರುಗಿ ಬಾರದೆ ಇರುವಂತಹ ಲೋಕವನ್ನೇ ಸೇರಿದ ಸ್ವಾಮಿ. ನಿಮ್ಮನ್ನು ನಿಮ್ಮ ಬರೋಣಕ್ಕಾಗಿ ಕಾಯುತ್ತಿದ್ದಂತಹ ಈ ಮಾಲಿನಿಯನ್ನು ನಿರಾಸೆಗೊಳಿಸಿದೆ. ಇನ್ನು ಬರುತ್ತೀರಿ, ನಾಳೆ ಬರುತ್ತೀರಿ ಎನ್ನುವಂತಹ
ಈ ಮಾಲಿನಿಯ ಗತಿ ನೋಡಿ ಸ್ವಾಮಿ, ನನ್ನ ನಗಲೇ ಹೋದರೆ ಸ್ವಾಮಿ, ದೇವಾದಿ ದೇವತೆಗಳನ್ನ ಗೆದ್ದು ಸುರಗದ್ದುಗೆಯನ್ನು ಏರಿ ಮೆರೆದಾಡುತ್ತಿದ್ದಂತಹ ನಿಮಗೆ ಏನಾಯಿತು ಸ್ವಾಮಿ? ದೇವೇಂದ್ರನಲ್ಲಿ ಹೋರಾಡುವಾಗ ಇದ್ದಂತಹ ಶಕ್ತಿ ಸಾಮಾನ್ಯ ಒಬ್ಬ ಯಕ್ಷನಲ್ಲಿ ಹೋರಾಡುವಾಗ ಕುಂದಿ ಹೋಯಿತೆ. ನಿಮ್ಮ ಭುಜ ಪರಾಕ್ರಮಕ್ಕೆ ಏನಾಯಿತು? 3 ಲೋಕದಲ್ಲಿಯೂ ನಿಮ್ಮ ಭುಜ ಪರಾಕ್ರಮದ ಬಗ್ಗೆ ಆಡಿಕೊಳ್ಳುವವರದೆಷ್ಟು ಮಂದಿ, ಆದರೆ ಇಲ್ಲಿಗಾದಾಗ ಎಲ್ಲವೂ ಮಿತಿಮೀರಿ ಹೋಗಿ ನಾಶವನ್ನೇ ಹೊಂದಿದ್ದೀರಿ ಸ್ವಾಮಿ. ನಿಮ್ಮ ನಗಲಿ ನಾನು ಈ ಚಿಂತೆಯಲ್ಲಿ ಹೇಗೆ ಬದುಕಲಿ? ನನಗಿನ್ಯಾರು ಗತಿ? ನಾನು ಯಾರಲ್ಲಿ ಅತ್ತು ಬಲವೇ ನಿಲ್ಲು ಸುಮ್ಮನೆ ಸತ್ತವರು ಜೀವಿಪರೇ ಸೌರದ ಬರ್ತರಾಗೀಗ ಮೈಜಾದುರಗೆ ಹಮರಗಳೇ ಬಿತ್ತರಿಸಿ ಸುಮನದ ಮೊತ್ತವನ್ನು ಸದೆ ಮಡಿದು ನಾಕವ ಅರ್ತೆಗೆ ನಿವದ ಕೈಯೋಜನು ತಳಿ ಕರೆದಳ ಮಗನ. ನಾನೋರ್ವ ಅವಿವೇಕಿಯಂತೆ ವ್ಯವಹರಿಸುತ್ತಾ ಇದ್ದೇನಲ್ಲ. ನನ್ನಂತವಳು ಮಾಡಬೇಕಾದ ಕೆಲಸ ಇದುವೇ? ಪತಿ ಸತ್ತನೆನ್ನುವ ವಾರ್ತೆಯನ್ನು ಕೇಳಿ ದುಃಖದಟ್ಟಳಾಗುವುದು ನನ್ನಂತವಳಿಗೆ ಶೋಭೆಯೇ? ಇಲ್ಲ, ನಾನು ಸಾಮಾನ್ಯಳಲ್ಲ. ಬ್ರಹ್ಮದೇವನನ್ನ ಮೆಚ್ಚಿಸಿ ದುರಧೀರ ಸಮರ್ಥನಾದಂತಹ ಕಂದನನ್ನು ಪಡೆದವಳು. ನನ್ನ ಪತಿಗಾದ ಅನ್ಯಾಯ, ನನಗಾದ ಅನ್ಯಾಯ, ನಮ್ಮವರಿಗಾದ ಅನ್ಯಾಯ, ಇವೆಲ್ಲವುದಕ್ಕೆ ನಾನು ಸರಿಯಾದ ಉತ್ತರವನ್ನು ಕೊಡಲೇಬೇಕು. ಪತಿ ಸತ್ತರು ಎನ್ನುವಂತಹ ಕಾರಣಕ್ಕೆ ನಾನು ಅತ್ತು ಕುಳಿತರೆ ಸತ್ತವರು ಮತ್ತೆ ಕರೆಗೆ ಬರುವರೆ ಇಲ್ಲವಲ್ಲ. ಹಾಗೆಂದು ಸತ್ತವರ ಆತ್ಮಕ್ಕೆ ಶಾಂತಿಯನ್ನು ಒದಗಿಸಬೇಕಾದದ್ದು ನನ್ನ ಕರ್ತವ್ಯ. ಸರಿ, ಆಲೋಚಿಸಿದ್ದೇನೆ. ಯಾವ ದೇವತೆಗಳಿಂದ ನಮ್ಮವರಿಗಾದಂತಹ ಅವಮಾನಕ್ಕೆ ತಕ್ಕ ಶಾಸ್ತಿಯನ್ನು ಮಾಡದೆ ಹೋದರೆ ನಾನು ಮಾಲಿನಿಯಲ್ಲ. ಏನು ಮಾಡಲಿ? ಇದ್ದಾನಲ್ಲ ಮನೆಯ ಅಂಗಳದಲ್ಲಿ ಆಟವಾಡಿಕೊಂಡಿರುವ ನನ್ನ ಕಂದ ಮಹಿಷಾಖ್ಯ. 3 ಲೋಕವನ್ನೇ ಗೆಲ್ಲುವಂತಹ ಸಾಮರ್ಥ್ಯ ಆತನಲ್ಲಿದೆ. ತಡವ್ಯಾಕೆ ಆ ಕಂದನನ್ನೇ ಬರಮಾಡಿಕೊಳ್ಳುತ್ತೇನೆ, ಸಕಲ ವೃತ್ತಾಂತವನ್ನು ಅರಹುತ್ತೇನೆ. ಅವರ ಮೂಲಕವಾಗಿಯೇ ದೇವತೆಗಳಿಗೆ ಸರಿಯಾದ ಪಾಠವನ್ನು ಕಲಿಸುತ್ತೇನೆ. ಕಂದ ಮಹಿಷಾಖ್ಯ, ಓ ಮಹಿಷಾಖ್ಯ, ಬಾ ಮಗನೇ, ಬಾ.